ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಅಣ್ಣ ಕಾರ್ ಬಂತು ಬನ್ನಿ ಎಲ್ಲ. ನೀನ್ ಅನ್ಕೊಂಡಿರೋದನ್ನ ಆಗೋದಕ್ಕೆ ನಾನು ಬಿಡೋದಿಲ್ಲ. ನೀನಿನ್ನು ಮಣ್ಣು ಸೇರೋ ದಿನಗಳನ್ನ ಎಣಿಸ್ಕೋ. ಏನು ನಿನ್ನ ಹೆಸರು? ಬಂಗಾರಿ. ಇವಳು ನನ್ನ ಗೆಳತಿ. ಬಂಗಾರಿ ಗೆಳತಿಗೆ ಹೆಸರಿಲ್ವಾ? ಇವಳ ಹೆಸ್ರೆ ಬಂಗಾರಿ ಗೆಳತಿ. ಪರವಾಗಿಲ್ವೇ? ಮುಖ ಪೆದ್ದಂತರ ಇದ್ದರೂ ಮಾತು ಭಾಳ ತೀಕ್ಷ್ಣವಾಗಿ ಆಡ್ತೀಯ. ಬಾರೆ ಜಜ್ಜಿ.
ಪಂಚಾಕ್ಷರಿ ಎಲ್ಲಿ ಹೋದೆ? ಚಂದ್ರಧರ ಬಂದಿಯಾನೆ, ಹಾರ ತಗೊಂಡ್ ಬಾ. ನಿಂತ್ಕೋ. ಇನ್ನು ನನ್ನ ಮೇಲಿನ ಕಹಿ ಹೋಗಿಲ್ವಾ? ಹೇಗೋಗತ್ತೆ? ನೀವು ಬಿತ್ತಿರೋದು ಅಂತಿಂತ ಬೀಜ ಅಲ್ಲ, ವಿಷದ ಬೀಜ. ಆ ವಿಷದ ಬೀಜ ಹೆಮ್ಮರವಾಗಿ ಬೆಳೆದು ಇವತ್ತು ನಿಮ್ಮ ಮುಂದೆ ಹೇಗೆ ನಿಂತಿದೆ ನೋಡಿ. ನಿನ್ನ ಇಷ್ಟು ಬೇಗ ಮದುವೆ ಮಾಡಿ ಕಳಿಸೋದಕ್ಕೆ ನನಗೆ ಸಂಕಟ ಆಗತ್ತೆ ಕಣೆ. ಇನ್ನೊಂದು 2 ವರ್ಷ ಹೀಗೆ ಹಾಯಾಗಿರಲಿ ಅಂತ ಅಂದ್ಕೊಂಡಿದ್ದೆ. ಆದರೆ ಈಗೆಲ್ಲ ತಲೆಕೆಳಕಾಗಿದೆ. ಯಾರೂ ನನ್ನ ಮಾತು ಕೇಳೋ ಸ್ಥಿತಿನಲ್ಲೇ ಇಲ್ಲ. ಆದರೆ ಮನೆಯವರೆಲ್ಲ ಸೇರಿ ನಿನ್ನ ಮದುವೆ ಖಚಿತ ಮಾಡಿದ್ಮೇಲೆ ನಾನೊಬ್ಳು ವಿರೋಧ ಕಟ್ಕೊಂಡು ಏನು ಮಾಡಲಿ ಹೇಳು? ಅದಕ್ಕೆ ನಾನು ಸಂತೋಷವಾಗಿ ನಿನ್ನ ಮದುವೆ ಮಾಡೋಣ ಅಂತ ತೀರ್ಮಾನ ಮಾಡಿದೆ. ಇವತ್ತೆಲ್ಲ ನಾಳೆ ನಿನ್ನನ್ನು ಮದುವೆ ಮಾಡಿ ಕಳಿಸ್ಲೇಬೇಕು. ಈ ವಿಷಯದಲ್ಲಿ ಮಾವನವ್ರ ಮನಸ್ಸನ್ನು ನೋಯಿಸೋದಕ್ಕೆ ನನಗಿಷ್ಟ ಇಲ್ಲ. ನಗ್ನಗ್ತಾ ಮದುವೆ ಮಾಡಿ ಕಳ್ಸೋಣ. ಇದರಿಂದ ಇವ್ರಿಗೂ ಸಂತೋಷ ಆಗತ್ತೆ. ಅಮ್ಮ ನೋಡಿದ್ಯಾ, ಹೀಗಿರ್ಬೇಕು ಮನೆ ಸೊಸೆ ಅಂದ್ರೆ. ಹಿರಿಯರ ಮಾತನ್ನ ಹೀಗೆ ಒಪ್ಕೋಬೇಕು. ಜಾಜಿ, ನೀನು ನಿಮ್ಮ ಅಮ್ಮನ ಹಾಗೆ ಒಳ್ಳೆ ಸೊಸೆಯಾಗಿ ಹೋದ ಮನೆಯನ್ನ ಬೆಳಗ್ಬೇಕು. ತವ್ರ ಮನೆಗೆ ಕೀರ್ತಿ ತರಬೇಕು. ನೀನ್ ನೋಡಕ್ ಬರ್ತಾ ಇದ್ದಾನಲ್ಲ ಹುಡುಗ ಸುಖದರ, ತುಂಬಾ ಒಳ್ಳೆ ಹುಡುಗ ಅಂತೆ. ಅವನ ಜೊತೆ ಏನಾದ್ರೂ ನಿನ್ ಮದುವೆ ಆಗ್ಬಿಟ್ರೆ ನಮಗೆ ಅರ್ಧ ಭಾರ ಇಳ್ದಂಗೆ. ಅಮ್ಮನವ್ರ ಆಶೀರ್ವಾದದಿಂದ ಅಷ್ಟಾಗ್ಬಿಟ್ರೆ ಸಾಕು. ಏನಿದು ನೀನು ವೇಷಭೂಷ? ನೀನು ಈ ನೆಲಕ್ಕೆ ಸಂಬಂಧಪಟ್ಟವನು ಅಂತಾನೆ ಅನಿಸ್ತಾ ಇದೆ. ನೀನು ನನ್ನ ಮಗ ಅಂತ ಹೇಳ್ಕೊಳ್ಳೋದಕ್ಕೆ ಕಷ್ಟ. ಹೇಳ್ಕೊಳ್ದೇ ಇದ್ರೇನೋ ಉತ್ತಮ. ನನಗೂ ನಿಮ್ಮನ್ನ ತಂದೆ ಅಂತ ಹೇಳ್ಕೊಳ್ಳೋಕ್ಕೆ ಕಷ್ಟನೇ. ಚಂದ್ರ, ನನಗೆ 4 ವರ್ಷ ತುಂಬುವಷ್ಟರಲ್ಲಿ ನನ್ನನ್ನು ಕರ್ಕೊಂಡೋಗಿ ವಾರಣಾಸಿಯ ನಿಮ್ಮ ತಂಗಿ ಮನೆಗೆ ಬಿಟ್ರಲ್ಲ, ಅದ್ರ ಪ್ರಭಾವ ಇದು.
ಊರಿದಲ್ಲ. ನಾನು ಈ ನೆಲದವನಲ್ಲ. ನನ್ನ ಸ್ವಂತ ಊರು ವಾರಣಾಸಿ. ವಾರಣಾಸಿ. ನಾನು ನಿಮ್ಮ ಜೊತೆನೇ ಇದೇ ಊರಲ್ಲಿ ಇದ್ದಿದ್ರೆ ಬಹುಶಃ ನಿಮ್ಮ ಥರನೇ ಆಗ್ತಿದ್ನೋ ಏನೋ. ಆದರೆ ಈಗ ಹಾಗಲ್ಲ. ನನಗೆ ನಿಮ್ಮ ಹೆಸರಿನ ಯಾವುದೇ ಹಂಗು ಬೇಕಿಲ್ಲ. ನನಗೆ ನನ್ನದೇ ಆದ ಸ್ವಂತ ವ್ಯಕ್ತಿತ್ವ ಇದೆ, ಸ್ವತಂತ್ರ ಹೆಸರಿದೆ. ಹಾಗಾಗಿ ನನ್ನ ವೇಷಭೂಷಣ ಎಲ್ಲ ಬದಲಾಗಿದೆ ಅಷ್ಟೇ. ಮಗುನ ಬಾಲ್ಯ ಕಾಲದ ಸುಖವಂಚಿತವಾಗಿಸುವ ನಿಮ್ಮಂಥ ತಂದೆಯಿಂದಲೇ ನನಗಿಂತ ಅವತಾರ ಪ್ರಾಪ್ತಿಯಾಗಿರೋದು. ಆದರೆ ನಾನೇನು ಮಾಡಲಿ? ನೀನು ದೊಡ್ಡ ಮೇಧಾವಿ ಆಗಬೇಕು ಅನ್ನೋದು ನನ್ನ ಕನಸಾಗಿತ್ತು. ಅದಕ್ಕೆ ಪುತ್ರವಾತ್ಸಲ್ಯವನ್ನು ಮರೆತು ನೀನು ಸಿದ್ಧಿ ಸಾಧನೆಗಳನ್ನು ಮಾಡಿ ನನಗಿಂತ ದೊಡ್ಡ ಪಂಡಿತನಾಗಬೇಕು ಅಂತ ಕನಸಿತ್ತಲ್ಲ, ಅದಕ್ಕೆ ನನ್ನ ತಂಗಿ ಮನೆಗೆ ಬಿಟ್ಟು ಬಂದೆ. ಸ್ವಾರ್ಥಿ ನೀನು. ತಾನೇ ಜನ್ಮ ಕೊಟ್ಟ ಮಗನಿಗೆ ಆಸರೆ ಕೊಡೋದು ಬಿಟ್ಟು ಸಿದ್ಧಿ ಅಂತೆ, ಸಾಧನೆ ಅಂತೆ, ತನ್ನನ್ನೇ ಮೀರಿಸುವ ಮೇಧಾವಿ ಆಗಬೇಕು ಅಂತ ತಂಗಿ ಮನೆಗೆ ಬಿಟ್ಟಂತೆ. ನನ್ನ ನಂಬು ಮಗನೇ, ಜನ್ಮ ಕೊಟ್ಟ ತಂದೆ ನಾನು. ನನ್ನ ಮಗನ ಬಗ್ಗೆ ನಾನು ಕನಸು ಕಾಣೋದಕ್ಕೆ ನನಗೆ ಹಕ್ಕಿಲ್ವಾ? ಹಕ್ಕಿದೆ, ಆದ್ರೆ ಜನ್ಮ ಕೊಟ್ಟು ಮಾತ್ರಕ್ಕೆ ಹಕ್ಕನ್ನ ಪಡ್ಕೊಳಕ್ಕಾಗಲ್ಲ. ಬಾಲ್ಯದಲ್ಲಿ ತಂದೆ ತಾಯಿಯಿಂದ ದೂರ ಮಾಡಿದಂತ ನಿಮ್ಮಂತ ತಂದೆಗಂತೂ ಆ ಹಕ್ಕಿಲ್ವೇ ಇಲ್ಲ. ನೀವೊಬ್ಬ ತಂದೆನಾ? ಈಗ ನಿಮಗೊಬ್ಬ ಮಗ ಇದ್ದಾನೆ ಅಂತ ನನ್ನನ್ನು ಇಲ್ಲಿ ಕರ್ಸ್ಕೊಂಡಿದ್ದೀರಾ. ಯಾಕೆ ಹೇಳಿ? ನಿಮ್ಮ ಸ್ವಾರ್ಥಕ್ಕೆ ನನ್ನನ್ನು ದಾಳವಾಗಿ ಬಳಸ್ಕೊಳ್ಳೋದಕ್ಕೆ ಅಲ್ವಾ? ಜನ್ಮದಾತ ಅಂತ ಒಂದೇ ಒಂದು ಕಾರಣಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ. ನಿಮ್ಮ ಕೆಲಸನ ಮಾಡಿಕೊಟ್ಟು ಋಣಮುಕ್ತನಾಗಿ ಇಲ್ಲ. ಯಾಕೆ? ಸತ್ಯ ಕೇಳೋದಕ್ಕೆ ನಾಚಿಕೆ ಆಗ್ತಿದ್ಯಾ? ನಾನವತ್ತು ನಿನ್ನನ್ನು ಹಾಕಿ ಕಳಿಸಿದ್ದಕ್ಕೇನೆ ಇವತ್ತು ನೀನು ಸಕಲ ವಿದ್ಯಾಪಾರಂಗತನಾಗಿ ಇಲ್ಲಿ ಬಂದು ನಿಂತಿರೋದು. ಅದು ನೆನಪಿರ್ಲಿ. ಇರಬಹುದು, ಆದ್ರೆ ಆ ಪ್ರೀತಿ, ಮಮತೆ, ವಾತ್ಸಲ್ಯ ನಿಮ್ ಕೈಲಿ ಕೊಡಕ್ಕಾಗತ್ತಾ? ಆಗುತ್ತೆ ಅಷ್ಟೇ ತಾನೇ. ಇನ್ನು ಮುಂದೆ ನೀನು ಬಯಸಿದ್ದೆಲ್ಲ ಸಿಗುತ್ತೆ. ಇನ್ನು ನಾವು ನಿನ್ನನ್ನು ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಇಲ್ಲೇ ಇರು. ಈ ಸಾಧನೆಗಳೆಲ್ಲ ಬಿಟ್ಬಿಡು. ಪ್ರೀತಿ ಸಿಗುತ್ತೆ. ಬೇಕಾಗಿಲ್ಲ, ನಿಮ್ ಪ್ರೀತಿ ನನಗೆ ಬೇಕಾಗಿಲ್ಲ. ನೀವು ನಿಮ್ಮ ಹೆಂಡತಿ ನನ್ನನ್ನು ಯಾವಾಗಲೂ ಕಳ್ಕೊಂಡಿದ್ದೀರಿ. ಈಗೇನು ನಿಮ್ಮ ಕೆಲಸ ಮಾಡ್ಕೊಡ್ಬೇಕು ತಾನೆ? ಮಾಡಿಕೊಟ್ಟು ಇಲ್ಲಿಂದ ಹೊರಟೋಗ್ತೀನಿ. ಅಮ್ಮ, ಅಮ್ಮ, ಏನಾಯ್ತೆ ಜಾಜಿ? ಬಂಗಾರಿಗೆ ವಿಷಯ ಹೇಳ್ದ್ಯಾ? ಹೇಳ್ದೆ ಚಿಕ್ಕಮ್ಮ. ನನಗಿಂತ ಅಧ್ವಾನ ನಾನೇ ಅವನಿಗೆ ಸಮಾಧಾನ ಮಾಡೋ ಪರಿಸ್ಥಿತಿ. ಹೋಗ್ಲಿ, ಅಜ್ಜಿ ತಾತ ಹತ್ರನಾದ್ರೂ ಮಾತಾಡು. ನಾನಿದನ್ನೆಲ್ಲ ಹೇಗೆ ಹೇಳಕ್ಕಾಗತ್ತೆ ಚಿಕ್ಕಮ್ಮ? ಹೆಣ್ಣು ಹುಡುಗಿಯಾಗಿ ಇದನ್ನೆಲ್ಲ ಬಾಯ್ಬಿಟ್ಟು ಹೇಳೋದಕ್ಕೆ ನನಗೆ ಸಂಕೋಚ ಆಗುತ್ತೆ. ಮೊದಲಾದ್ರೆ ಅಮ್ಮ ಒಬ್ಬರಾದ್ರೂ ಮದುವೆಗೆ ವಿರೋಧಿಸ್ತಿದ್ರು. ಈಗೇನು ಅವಸರ ಇನ್ನೊಂದೆರಡು ವರ್ಷ ಕಳೀಲಿ ಅಂತ. ಆದರೆ ನನ್ನ ಗ್ರಹಚಾರಕ್ಕೆ ಅವರು ಈಗ ಮದುವೆಗೆ ಒಪ್ಕೊಂಡಿದ್ದಾರೆ. ನನಗೆ ಏನು ಮಾಡೋದಕ್ಕೂ ಗೊತ್ತಾಗ್ತಿಲ್ಲ ಚಿಕ್ಕಮ್ಮ. ಹುಚ್ಚ ಹಿಡ್ದಂಗೆ ಆಗ್ತಿದೆ. ಬಂಗಾರಿನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಚಿಕ್ಕಮ್ಮ.
ಅಮ್ಮ ಕಾಣಿಸ್ತಿಲ್ಲ, ಕೊಂದ್ಬಿಟ್ರಾ? ಮುಚ್ಚು ಬಾಯಿ! ಹೆಂಡತಿನ ಕೊಲ್ಲೋಷ್ಟು ನೀಚನಲ್ಲ. ನೀಚತನಕ್ಕೆ ಒಪ್ಪೊಮ್ಮೆ ನೀವೇ. ಆ ವಿಷಯ ಬಿಡಿ, ಅಮ್ಮ ಕಾಣ್ಲಿಲ್ವಲ್ಲ, ಕೊಂದ್ಬಿಟ್ರೇನೋ ಅನ್ಕೊಂಡೆ. ಅವಳ ಮೇಲೆ ನನಗಿಂತ ಅಧಿಕಾರ ಜಾಸ್ತಿ ನಿಮ್ಗೆ ಇರೋದು, ಯಾಕಂದ್ರೆ ಅವಳು ನಿಮ್ಮ ಹೆಂಡತಿ. ಅಮ್ಮ ಎಲ್ಲಿ? ತವ್ರಿಗೆ ಹೋಗಿಲ್ಲ. ಈ ವಯಸ್ಸಲ್ಲಿ ಅವಳಿಗೆ ತವರಿನ ವ್ಯಾಮೋಹ ಬಿಟ್ಟಿಲ್ವಾ? ನಿಮ್ಮಿಬ್ರದ್ ಬಿಡಿ, ಬ್ರಹ್ಮಗಂಟು, ಆಸೆ ಬುರುಕತನದ ಪರಮಾವಧಿಯ ಈಡು ಜೋಡು. ಅವಳು ತವ್ರಿಗೆ ಹೋಗಿರೋ ಕಾರಣನೇ ಬೇರೆ. ಇಲ್ಲ ಸಲ್ಲದನ್ನ ಕಲ್ಪಿಸ್ಕೊಂಡು ಏನೇನು ಮಾತಾಡ್ಬೇಡ. ಬಹುಶಃ ಅವಳಿಗೆ ನನಗೆ ಮುಖ ತೋರ್ಸಕ್ ಮುಖ ಇಲ್ಲ ಅನ್ಸತ್ತೆ. ಹುಡ್ತಾಗ್ಲಿಂದ ನನ್ನ 5 ವರ್ಷ ಮುಖ ನೋಡಿದಾಳೆ ಅನ್ನೋದು ಬಿಟ್ರೆ, ಆಮೇಲೆ ಮಗನ ಮುಖನೇ ನೋಡೋದ ಭ್ರಷ್ಟ ತಾಯಿ ಅವಳು. ಅವಳಿಗೆ ಅಲ್ಲಿ ಮಗನನ್ನು ನೋಡೋ ಧೈರ್ಯ ಇರುತ್ತೆ. ಇಷ್ಟು ಕಠಿಣವಾಗಿ ಮಾತಾಡಬೇಡ. ವಿಷ ಬೇಡ. ವಿಷದ ಬಳ್ಳಿಲಿ ವಿಷದ ಹೂನೇ ಹುಟ್ಟೋದು. ನಿಮ್ಮಂತ ತಂದೆ ತಾಯಿಯರ ಹೊಟ್ಟೆಲಿ ಇಂಥ ಮಗ ಹುಟ್ಟದೆ ದೇವತಾ ಮನುಷ್ಯರಂತ ಮಗ ಹುಡ್ತಾನ? ಅಷ್ಟಕ್ಕೂ ನಿಮಗೆ ನನ್ನ ಮಾತುಗಳನ್ನ ತಡ್ಕೊಳಕ್ಕಾಗಲ್ಲ ಅಂದ್ರೆ ಹೇಳ್ಬಿಡಿ, ನಾನಿಲ್ಲಿ ಒಂದು ಕ್ಷಣನೂ ಇರೋದಿಲ್ಲ. ನಾನಿಲ್ಲಿ ಇರಬೇಕು ಅಂದರೆ ನನ್ನ ಮಾತುಗಳನ್ನ ನೀವು ಸಹಿಸ್ಕೊಳ್ಳೇಬೇಕು. ಸಹಿಸ್ಕೊಳ್ಳದೆ ಬೇರೆ ದಾರಿನೇ ಇಲ್ಲ. ನೀವು ನನ್ನ ಕಳಿಸ್ಕೊಡೋದಿಲ್ಲ. ನನ್ನಿಂದ ನಿಮ್ಗೇನೋ ಕೆಲಸ ಆಗಬೇಕಾಗಿದೆ, ಅದಕ್ಕೋಸ್ಕರನಾದರೂ ನನ್ನ ಉಳಿಸ್ಕೋತೀರಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಗಾಡೀಲಿ ಕೆಲವು ವಸ್ತುಗಳಿವೆ, ಹೋಗಿ ತಗೊಂಬನ್ನಿ. ಪಂಚಾಕ್ಷರಿ, ವಾಹನದಲ್ಲಿ ನನ್ನ ಮಗನಿಗೆ ಬೇಕಾದ ಕೆಲವು ವಸ್ತುಗಳಿದೆ, ತಗೊಂಡ್ ಬಾ. ಯಾಕೆ? ನೀವು ಹೋದರೆ ಕಾಲು ಸೌದೋಗುತ್ತಾ? ಹೋಗಿ ತಗೊಂಬನ್ನಿ. ಸರಿ, ನನ್ನ ತಂಗಿ ವೈಜಯಂತಿ ಇಲ್ಲ. ನಿಧಾನವಾಗಿ ಬರ್ತಾರೆ. 2 ಬಿರುಗಾಳಿ ಒಟ್ಟಿಗೆ ಬಂದರೆ ತಡ್ಕೊಳ್ಳೋ ಶಕ್ತಿ ನಿಮಗಿರ್ಬೇಕಲ್ಲ. Jump